ಅರವೆ ಸೊಪ್ಪುಗಳಿದೆಯಲ್ಲ, ಆ ಅರವೆ ಸೊಪ್ಪುಗಳಿದೆ. ಇದು ಬಿಳಿ ಮುಳ್ಳರವೆ ಇದು. ಸೊ ಇದು ಕೆಂಪು ಮುಳ್ಳರವೆ. ಇದು ಫುಲ್ ಕೆಂಪು ಇರ್ತದೆ. ಉಮೇಶ್ ಅಣ್ಣ ಹೇಳ್ತಿರ್ತಾನೆ ಯಾವಾಗ್ಲೂ, ಬಿಳೆದ್ ಯಾಕೆ ತಿನ್ಬೇಕು, ಕೆಂಪು ಯಾಕೆ ತಿನ್ಬೇಕಪ್ಪ? ಬಿಳಿದ್ರಲ್ಲಿ ನಮ್ ಕಣ್ಣಿಗೆ ಒಳ್ಳೇದು, ಮತ್ತೆ ಕೆಂಪುದು ಇದೆಯಲ್ಲ ಇದು ರಕ್ತ ವೃದ್ಧಿ ಮತ್ತೆ ರಕ್ತ ಶುದ್ಧಿ ಮಾಡುತ್ತೆ ಅಷ್ಟೇ. ಎಲ್ಲದರಲ್ಲೂ ಬಿಳಿದು ಕೆಂಪುದಿದೆ. ಅರಿವೆ ತಿನ್ನೋದ್ರಿಂದ ಏನಾಗುತ್ತೆ ಗೊತ್ತಾ ನಿಮ್ಗೆ? ಅರಿವು ಮೂಡುತ್ತೆ. ಅರಿವು ಅಂದ್ರೆ ಗೊತ್ತಾ ನಿಮ್ಗೆ? ಅರಿವು ಮೂಡುತ್ತೆ. ಅರಿವೆ ಸೊಪ್ಪು ಬಳಸೋದ್ರಿಂದ ಏನಾಗುತ್ತೆ? ಅರಿವು ಮೂಡುತ್ತೆ. ಯುಗಾದಿ ಕಳೆದು ಏನ್ ಮಾಡ್ತಾ ಇದ್ರು ಗೊತ್ತಾ? ಯುಗಾದಿ ವರ್ಷದೊಡಕಿಗೆ ಏನ್ ಮಾಡ್ತಿದ್ರು? ಯುಗಾದಿ ವರ್ಷದೊಡಕಿಗೆ ಅರಿವೆ ಸೊಪ್ಪು ಹಾಕ್ತಾ ಇದ್ರು. ಅರಿವೆ ಸೊಪ್ಪು ಹಾಕೋ ಪದ್ಧತಿ ಇತ್ತು. ವರ್ಷದೊಡಕೆ ಅಂದ್ರೆ ವರ್ಷದ ಯಾವಾಗ ಯುಗಾದಿ ವರ್ಷದೊಡಕಲ್ಲಿ ಅರಿವೆ ಸೊಪ್ಪಿನ ಅರಿವೆ ಬೀಜ ಹಾಕಿದ್ರೆ ಅದಕ್ಕೆ ನೀರು ಇಟ್ಕೊಂಡು ಏನ್ ಮಾಡ್ತಾ ಇದ್ರು ಗೊತ್ತಾ? ಈ ನಾಗರಹಬ್ಬ ಬರ್ತಿತ್ತಲ್ಲ ಅಲ್ಲಿವರೆಗೂ ಸೊಪ್ಪು ತಿನ್ಕೊಂಡು ನಾಗರಹಬ್ಬದ ದಿವಸ ಏನಾದ್ರು ಗಡ್ಡೆ ಕಿತ್ಕೊಂಡು ತಿನ್ನೋರು ಅದನ್ನ. ಸೊ ವಿಶೇಷವಾಗಿ ಈ ಅರವೆ ಸೊಪ್ಪುಗಳು ನೋಡಿ, ಯಾರು ಬೀಜ ಬೆಳೆಸೋದ್ ಬೇಕಿಲ್ಲ. ತುಂಬಾ ಅಮೂಲ್ಯವಾದ ರುಚಿಗಳು ಇವು. ನಾವ್ ಯಾರು ಬಳಸ್ತಾ ಇಲ್ಲ. ಮುಳ್ಳು ಮುಳ್ಳು ಅಂತ ಹೇಳಿ ಅದನ್ನ ಮುಟ್ಟಕ್ ಹೋಗ್ತಾ ಇಲ್ಲ ನಾವು. ಸೊ ಇದ್ರ ದಂಟು ಅಂತೂ ಇದೆಯಲ್ಲ, ದಂಟು ಮತ್ತೆ ಇದ್ರ ಸೊಪ್ಪು ಇದೆಯಲ್ಲ, ಅಮೂಲ್ಯವಾದ ಆಹಾರಗಳು ಇವೆಲ್ಲವು. ಸೊ ಇದು ಗೊದ್ದರವೆ ಸೊಪ್ಪು ಬರುತ್ತೆ, ಮುಳ್ಳರವೆ ಸೊಪ್ಪು, ಕೆಂಪರವೆ ಸೊಪ್ಪು ಇವೆಲ್ಲ. ಆಮೇಲೆ ತುಪ್ಪಗಿರೆ ಸೊಪ್ಪು ಎಲ್ಲರ ಇತ್ತೆ ನಾವು ಇಲ್ಲಿ ನೋಡಿದ್ರಾ? ಈಗ ಇಲ್ಲ ನೋಡಿ, ತುಪ್ಪಗಿರೆ ಸೊಪ್ಪು ಅಂತೇಳಿ. ತುಪ್ಪ ತಿನ್ನಂಗ ಆಗೋದು ಸಾಂಬಾರದು. ಆ ತುಪ್ಪಗಿರೆ ಸೊಪ್ಪೇ ಇಲ್ದಂಗ ಆಗೋಗಿದೆ ನಮ್ಗೀಗ, ಹೌದಾ? ಸೊ ಈಗ ಗಡ್ಡೆನೂ ಇಲ್ಲ. ಆಮೇಲೆ ಕೀರೆಗೆಡ್ಡೆ ಇದೆಯಲ್ಲ, ಕೀರೆಗೆಡ್ಡೆ ನಮ್ಗೀಗ ನಾಗರಹಬ್ಬಕ್ಕೆ ಎಲ್ರ ಮನೆಯಲ್ಲೂ ನಾಗರಹಬ್ಬ ಮಾಡ್ಬೇಕಾದ್ರೆ ಕೀರೆಗೆಡ್ಡೆ ಬೇಕೇ ಬೇಕಲ್ವ? ನಾವ ಎಷ್ಟು ಜನ ಬೆಳೀತಾ ಇದೀವಿ, ವರ್ಷ ಪೂರ್ತಿ ಸೊಪ್ಪು ತಿನ್ಕೊಂಡು. ಸೊ ಈ ನಾಗರ ಕೂಳೆಗೆ ಬರ್ತದಲ್ಲ, ಕೂಳೆ ನಾಗರು ಮಾಡ್ತಾರಲ್ಲ ನಮ್ಮಲ್ಲೆಲ್ಲ. ಸೊ ವಿಶೇಷವಾಗಿ ಅದು ಇಲ್ಲ ಅಂತಂದ್ರೆ, ಗೆಡ್ಡೆ ಇಲ್ಲ ಅಂದ್ರೆ ಯಾರ ಮಲ್ಲಾರಲ್ಲಿ ಒಂದು ಪೀಸ್ ಹಾರೈಸ್ಕೊಂಬತ್ತೀವಲ್ಲ ನಾವು, ಅಂತ ಅಮೂಲ್ಯವಾದ ಆಹಾರಗಳು ನಮ್ಮ ತಟ್ಟೆ ಒಳಗಡೆ ಇದ್ವು. ಸೊ ಇವೆಲ್ಲವೂ ಕೂಡ ಪಕ್ಕಕ್ಕೆ ಹೋಗ್ತಾ ಇದ್ದಾವೆ. ಸೊ ಇದು ನೋಡಿದಿರಿ, ಇದು ಒಂಥರ ಜೀಬ್ರಾ ಪಟ್ಟಿ ತರ ಎಲ್ಲ ಇರ್ತದೆ. ಅದ್ರ ಎಲೆ ಮೇಲೆ ಮಧ್ಯೆ ಬೆಳ್ಳಗಿರ್ತದೆ, ಸೊಗದೆ ಬೇರು. ಸೊ ಇದು ವಿಶೇಷವಾಗಿ ನಮ್ಮ ಮಕ್ಕಳಿಗೆ ಒಳ್ಳೆ ಔಷಧಿಯಾಗಿ ಕೆಲಸ ಮಾಡುತ್ತಿದೆ. ಸೊಗದೆ ಬೇರು ಅಂತ ಕರಿತೀವಿ ಏನವ. ಸೊ ಇದು ಏನು ವಿಶೇಷವಾಗಿ ಅಂತ ಹೇಳಿದ್ರೆ, ತುಂಬಾ ಜನ ಮನೆಗಳಲ್ಲಿ ಬೇಸಿಗೆಲ್ಲೂ ಮಳೆ ಬರ್ತದೆ. ಮನೇಲಿ ಮಕ್ಕಳು ಮನೇಲಿ ರಾತ್ರಿ ಹೊತ್ತು ಮಲಿಕೊಂಡಿರ್ತಿರಲ್ಲ, ಸೊ ಬೇಸಿಗೆಲ್ಲೂ ಮಳೆ ಬಂದ್ಬಿಡುತ್ತೆ ಗೊತ್ತಾ? ಸೊ ಅದಕ್ಕೆ ವಿಶೇಷವಾಗಿ ಸೊ ದಯಮಾಡಿ ಎಲ್ಲ ಸಿಕ್ಕಿದ್ರು ನಿಮ್ಗೆ ಇದ್ರ ಬೇರಿದೆಯಲ್ಲ, ಸೊ ಇದ್ರ ಬೇರನ್ನ ನೀವು ಚೆನ್ನಾಗಿ ಕುದಿಸಿ ಸ್ವಲ್ಪ ಹಾಲು ಹಾಕ್ಬಿಟ್ರೆ ಹಾರ್ಲಿಕ್ಸ್ ಫ್ಲೇವರ್ ಬರುತ್ತಲ್ವಾ, ಅಷ್ಟು ಸುಮಧುರವಾದ ಪರಿಮಳ ಬರುತ್ತೆ. ಸೊ ಇದನ್ನ ನಾವು ಆಹಾರದಲ್ಲಿ ನಾವು ಬಳಸ್ತಾ ಹೋಯ್ತು ಅಂತ ಹೇಳಿದ್ರೆ, ಏನ್ ರಾತ್ರಿ ಮಳೆ ಹೇಳಿದ್ನಲ್ಲ, ಅದಕ್ಕೊಂದು ಒಳ್ಳೆ ಔಷಧಿ ಆಗ್ತದೆ. ಅದ್ರ ಜೊತೆಗೆ ಸುಮಾರು ಈಗ 100-150 ರೂಪಾಯಿಗೆ ಮಾರಾಟ ಮಾಡ್ತಾ ಇದ್ದಾರೆ ಒಂದು ಲೋಟ ಜ್ಯೂಸನ್ನ. ಇದ್ರ ಜ್ಯೂಸ್ ಇದೆಯಲ್ಲ, ಇದ್ರ ಜ್ಯೂಸ್ 100-150 ರೂಪಾಯಿ. ಆ ಬಾಟ್ಲುಗಳಲ್ಲಿ ಇಟ್ಟಿರ್ತಾರೆ, ಸಣ್ಣ ಇದಿರ್ತದೆ ಒಂದು ಬಾಟ್ಲು, 150 ರೂಪಾಯಿ 200 ರೂಪಾಯಿ. ಅದಕ್ಕೆ ನೀರ್ ಹಾಕಿ ಕುಡೀರಿ ಅಂತಾರೆ. ಏನವ ಮಾರ್ತಾರಲ್ಲ, ಅವರೆಲ್ಲ ಬಳಸುವಂಥದ್ದು. ಇದು ನಮ್ಮ ಅಂಗಳದಲ್ಲಿದೆ. ಇವನ್ನೆಲ್ಲವನ್ನ ಏನ್ ಮಾಡ್ತಿದ್ಲು ಗೊತ್ತ ನಮ್ಮವ್ವ? ಹೊಲ್ತಕ್ ಹೋದಾಗ ಆ ಸೊಪ್ಪು ಈ ಸೊಪ್ಪು ನೋಡ್ತಿದ್ದೇನವ ನೀನು, ಸುಮ್ಮ ತರ್ಕೊಂಡು ಯಾವ ಹೆಸರುಗಳು ಗೊತ್ತಿಲ್ಲ ಅವ್ರಿಗೆ, ತುಂಬಾ ಹೆಸರುಗಳು ಗೊತ್ತಿಲ್ಲ, ಬೇಕಿಲ್ಲ ಅದು ಹೆಸರಲ್ಲ ನಮ್ಗೆ. ಸೊ ಸೊಪ್ಪುಗಳನ್ನ ಕಿತ್ಕೊಂಡು ಸಾಯಂಕಾಲ ಮಡ್ಲು ತುಂಬಾ ತುಂಬ್ಕೊಂಬರು. ಆ ಮಡ್ಲೊಳಗಡೆ ಇದ್ದಂತ ಈ ಸೊಪ್ಪುಗಳು ಇವೆಲ್ಲವು. ಈಗ ಹಿಮಾಲಯ ಕಂಪನಿಯವನು ನಾವೆಲ್ಲ ಬೆಳೆಸಿದ್ವಿ. ಹಿಮಾಲಯ ಕಂಪನಿಯವನು ತುಂಬಾ ಚೆನ್ನಾಗಿ ದುಡ್ಡು ಮಾಡ್ತಾ ಇದ್ದಾನೆ. ಕುದುರೆ ಮಸಾಲ ನೋಡಿದೇನವ? ಮೇಕೆ ತಿಂತವಲ್ವ? ಕಾಡ್ಮೆಂತ್ಯ ಅಂತ ಕರೀತಾರೆ. ನಾವು ಹಾಕ್ಯಬಹುದು, ತಿಂದ್ರೆ ಏನು ಹಾಕಲ್ಲ. ಸೊ ಕುದುರೆ ಮಸಾಲ ಅಂತ ಕರೀತಾರೆ ಇದನ್ನ. ಅಂದ್ರೆ ಕುದುರೆಗಳಿಗೆ ಹಾಕುವಂತ ಮೇವಿದು. ಕುದುರೆ ಎಷ್ಟು ಸ್ಟ್ರಾಂಗ್ ಆಗ್ತಾರೆ ಅಂತ. ಸೊ ಅದಕ್ಕೆ ಇದನ್ನ ಈಗ ಹಿಮಾಲಯದನ್ನು ಎಲ್ಲ ಕಡೆ ಬೆಳೆಸಿ ತಗೊಂಡೋಗಿ ಇದನ್ನ ಒಣಗಿಸಿ ಪುಡಿ ಮಾಡಿ ನಮಗೆ ಬಾಟ್ಲಲ್ಲಿ ಕೊಡ್ತಾ ಇದ್ದಾರೆ. ಸೊ ನಮ್ಮ ಹೊಲ ತೋಟದಲ್ಲಿ ಕಸ ಆಗಿದೆ ಇದು. ಸೊ ಇದು ನಮ್ಮ ಆ ಬೆರ್ಕೆ ಸೊಪ್ಪು ಸಾರು ಅಂತ ಏನ್ ಹೇಳ್ತಾರಲ್ವಾ, ಆ ಬೆರ್ಕೆ ಸೊಪ್ಪು ಒಳಗಡೆ ಇದು ಸೊಪ್ಪು ಇತ್ತು. ಒಂದಿಲ್ಲ ಅಲ್ಲಿ ನಾನು ಹೇಳ್ತಾ ಇದ್ದೇನಲ್ಲ, ಅಜ್ಜಿಯ ಮಡಿಲು ಕಡಲು, ಅದು ಸಮುದ್ರದಷ್ಟು. ಅಲ್ಲಿ ಎಷ್ಟು ತರದ ಸೊಪ್ಪುಗಳು ನೀವು ತೆಗ್ದಂಗೆ ಒಂದೊಂದು ಮಡಲಲ್ಲೂ ತೆಗಿತಾ ಹೋದ್ರೆ ಬೇರೆ ಬೇರೆ ವೆರೈಟಿಗಳು ಸಿಗ್ತಾ ಹೋಗುತ್ತೆ ನಮ್ಗೆ. ಸೊ ಇದು ಜೀವಂತಿ ಅಂತೇಳಿ ವಿಶೇಷವಾಗಿ ಇದ್ರ ಈಗ ಮಳೆಗಾಲ ಬರ್ತದಲ್ಲ, ಚಳಿಗಾಲ, ಈಗ ಹುಳ್ಳಿಕಾಳು ಕಿತ್ಕೊಂಬತ್ತಾರಲ್ಲ, ಹುಳ್ಳಿಕಾಳು ಕಿತ್ಕೊಂಬಂದಾಗ ಆ ಹುಳ್ಳಿಕಾಳು ಜೊತೆ ಇದನ್ನ ಹಾಕರು. ಹೊಸ ಹುಳ್ಳಿಕಾಳು ಇರ್ತಾವ, ಬೇಯಕ್ಕಲ್ಲ ಕಾಳುಗಳು ಬೀಳ್ತವೆ ಅಂತವ. ಆ ಕಾಳುಗಳು ಬೀಳ್ತವೆ ಅಂತೇಳಿ ಒಂದ್ ಇಡೀ ಸೊಪ್ಪು ಅದ್ರೊಳಗೆ ಹಾಕ್ಬಿಡೋರು. ಅಷ್ಟು ಚೆನ್ನಾಗಿ ಬೆಳೀತಾ ಇತ್ತು. ಅಂದ್ರೆ ತಂಪು ಮಾಡ್ತಾ ಇತ್ತು ನಮಗೆ. ಸೊ ಇದು
ವಿಶೇಷವಾಗಿ ತುಂಬಾ ಕಡಿಮೆ ಆಗಿದೆ ಗಿಡ. ದಯಮಾಡಿ ಇದನ್ನ ಬೆಳೆಸೋಂತ ರೀತಿನಲ್ಲಿ ಮತ್ತೆ ಬಳಸಕ್ ಹೋದ್ರೆ ನಾವು ಆ ಸೊಪ್ಪು ಗೊತ್ತಾಗುತ್ತೆ ನಮ್ಗೆ. ಈ ಸೊಪ್ಪುಗಳನ್ನ ಫಸ್ಟ್ ನಾವು ತಿಳ್ಕೊಬೇಕಿದೆ. ಜುಮ್ಕಿ ಸೊಪ್ಪು ಅಂತೇಳಿ ವಿಶೇಷವಾಗಿ ಇದರಲ್ಲಿ ದೋಸೆ ಮಾಡಿದ್ರೆ ಚಟ್ನಿ ಬೇಕಿಲ್ಲ, ಚಟ್ನಿನೇ ಬೇಕಿಲ್ಲ, ಅಷ್ಟು ರುಚಿಯಾಗಿರ್ತದೆ. ಆಮೇಲೆ ಈ ತರದ ಸೊಪ್ಪುಗಳಿದೆಯಲ್ಲ, ಸೊ ನೋಡಿ ಈಗ ಉದ್ದಕ್ಕಿದೆ ನೋಡಿ. ಈಗೆಲ್ಲ ನಾವು ಪಾಲಕಕ್ಕೆ ಬಂದಿದೀವಲ್ವಾ, ಪೇಟೆಲ್ ತಗೊಂಬಂದು ತಿಂತೀವಲ್ಲ ಪಾಲಕ್ ಸೊಪ್ಪು, ಅವ್ರ ಅಣ್ತಂದಿರು ಹಾ ಚರಂಡಿ ನೀರಿಂದ ಬೆಳಕ ತಿಂತಾ ಇದೀವಿ. ಇವು ನಮ್ಮ ಒಳ್ಳೆ ನೀರಲ್ಲಿ ಒಳ್ಳೆ ನೆಲದಲ್ಲಿ ಬೆಳೆದಿರೋಂಥವು. ಸೊ ನಮ್ಮ ಈ ಬೆನ್ನು ನೋವಿಗೆ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ ನಮ್ಮ ಡಾಕ್ಟರ್ಗಳೆಲ್ಲ. ಬೆನ್ನಿನ ಸಂಬಂಧಿ ಕಾಯಿಲೆಗಳಿಗೆ ಒಳ್ಳೆ ಊಟ ಅಂತ ಹೇಳ್ತಾರೆ ಇದನ್ನ. ಅಂದ್ರೆ ಮೂಳೆಗಳನ್ನ, ಬೆನ್ನು ಮೂಳೆಗಳನ್ನ ಗಟ್ಟಿ ಮಾಡುವಂತ ಕೆಲಸ ಮಾಡ್ತದೆ ಅಂತೇಳಿ. ಸೊ ಇದು ದೋಸೆ ಮಾಡಿದ್ರಂತೂ ತುಂಬಾ ಚೆನ್ನಾಗಿರ್ತದೆ. ಎಲ್ಲ ತರದ ಸಾಂಬಾರುಗಳಲ್ಲಿ ನಾವು ಈ ಜುಮ್ಕಿ ಸೊಪ್ಪನ್ನ ಬಳಸ್ಕೊಳಕ್ ಸಾಧ್ಯ ಆಗತ್ತೆ ಅಂತೇಳಿ. ಬಿಳಿ ಹಿಂಡಿ ಸೊಪ್ಪು ಅಂತ ಕರೀತಾರೆ ಸ್ಥಳೀಯವಾಗಿ. ಇದನ್ನ ಪಾಷಾಣ ಭೇದ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ಪಾಷಾಣ ಭೇದ ಅಂತ ಕರೀತಾರೆ. ಕನ್ನಡದಲ್ಲಿ ಬಿಳಿ ಹಿಂಡಿ ಸೊಪ್ಪು ಅಂತಾರೆ. ನೀವು ಉತ್ತರ ಕರ್ನಾಟಕಕ್ಕೆ ಹೋದ್ರೆ ಮೊಸರುಗಡಿಗೆ ಸೊಪ್ಪು ಅಂತಾರೆ ಇದನ್ನ. ಅಂದ್ರೆ ಮೊಸರು ತರ ಇರುತ್ತಲ್ಲ ಮೇಲೆಲ್ಲ ಬೆಳ್ಳಗಿರ್ತದಲ್ಲ, ಮೊಸರು ಗಡಿಗೆ ಸೊಪ್ಪು ಅಂತ ಕರೀತಾರೆ ಇದನ್ನ. ಸೊ ಇದು ನೀವೇನಾದ್ರು ಸಾಂಬಾರ್ ಮಾಡಿತ್ತು ಅಂತ ಹೇಳಿದ್ರೆ 10 ಮನೆಗೆ ಹೋಗ್ತದೆ ಇದ್ರು ಗಮ್ಲ. ಅಷ್ಟು ಘಮ 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 ಅಂತದೆ ನಮ್ಮ ಈ ಸೊಪ್ಪು. ವಿಶೇಷವಾಗಿ ಇದನ್ನ ಸುಮ್ಮನೆ ನೋಡಿ, ಬೀಜ ಇದೆಯಲ್ಲ, ಎಲ್ಲ ನೀವು ಕೈ ಕಾಲು ತೊಳೆಯತ್ತ ಸುಮ್ಮನೆ 1-2 ಬೀಜ ಹಿಂಗ್ ಉದುರಿಸಿ ಸಾಕು, ವರ್ಷ ಪೂರ್ತಿ ತಿನ್ನೋ ಅಷ್ಟು ಸೊಪ್ಪು ಸಿಗತ್ತೆ. ಯಾವ ವಿಶೇಷವಾದ ಆರೈಕೆ ಬೇಕಿಲ್ಲ ನಮ್ಗೆ. ಸುಮ್ಮನೆ ಎಲ್ಲೋ ಒಂದ್ ಕಡೆ ಮೂಲೆ ಬಿಸಾಕಿದ್ರು ಬರುವಂತದ್ದು ಪಾಷಾಣ ಭೇದ ಅಂತೇಳಿ. ಬಿಳಿ ಹಿಂಡಿ ಸೊಪ್ಪು ತುಂಬಾ ಅಮೂಲ್ಯವಾದ ಒಂದು ಸೊಪ್ಪು. ಸೊ ಇದು ಪೆಟ್ಟಿಗೆ ಸೊಪ್ಪು ಅಂತೇಳಿ ಆಯ್ತಾ. ಪೆಟ್ಟಿಗೆ ಸೊಪ್ಪು ಹೌದು ಹೇಳಿದ್ರಲ್ಲ ಈಗ, ಅಂದ್ರೆ ಮಂಡಿ ನೋವು, ಉಳ್ಕಿರೋ ನೋವುಗಳಿಗೆ ಅದಕ್ಕೆಲ್ಲದಕ್ಕೂ ಕೂಡ ಒಂದು ಒಳ್ಳೆ ಔಷಧಿಯಾಗಿ ಕೆಲಸ ಮಾಡ್ತಾ ಇತ್ತು ಅಂತೇಳಿ. ಈ ಮೂಳೆ ಮುರಿತದಲ್ಲ, ಇದು ಪಟ್ಟಾಗಿ ಸಿಂಬತ್ತಿರಲ್ಲ, ಬಿದ್ರು ಅವ್ರೆಲ್ಲ ಬಳಸೋದು ಇದೇ ಔಷಧಿನ. ಸೊ ಇದು ಮತ್ತೆ ಬೇವಿನ ಮರದಲ್ಲಿ ಮೇಲೆ ಇರುತ್ತಲ್ಲ ಬಂದ್ರಿಕೆ ಅಂತೇಳಿ, ಅವು ಎರಡನ್ನು ಪುಡಿ ಮಾಡಿ ಇಟ್ಕೊಂಡಿರ್ತಾರೆ. ಸೊ ಈ ಒಳಗಡೆ ಮುರಿದೋಗಿರುವಂತ ಮೂಳೆನೂ ಕೂಡ ಗಟ್ಟಿ ಮಾಡುವಂತ ಕೆಲಸ ಮಾಡ್ತದೆ. ಆಮೇಲೆ ಇತ್ತೀಚೆಗೆ ಎಲ್ಲ ಶುಗರ್ಗಳದು ಅಲ್ಲನವ ಶುಗರ್ಗಳದು ಅಂತೇಳಿ. ಸೊ ಇದು ಕೂಡ ಒಂದು ಅಮೂಲ್ಯವಾದ ದೋಸೆ ಆಗತ್ತೆ, ತುಂಬಾ ಚೆನ್ನಾಗಿರುತ್ತೆ ದೋಸೆ. ಇದು ಬಲ, ಇದು ಅತಿ ಬಲ. ಸೊ ಇದು ಶ್ವಾಸ ಸಂಬಂಧಿ, ಅಂದ್ರೆ ಮಲೆನಾಡಲ್ಲಿ ಮಳೆ ಜಾಸ್ತಿ ಅಲ್ಲ. ಸೊ ಮಳೆ ಜಾಸ್ತಿ ಆದಾಗ ಏನಾಗುತ್ತೆ, ಶೀತ ಜಾಸ್ತಿ ಆಗ್ತದೆ ಅಲ್ಲಿ. ಆ ದೇಹವು ಕೂಡ ಶೀತ ಆಗ್ಬಿಡುತ್ತಲ್ವಾ. ಆ ಶೀತನ ತಡಿಬೇಕು ಅಂತೇಳಿ ಅವ್ರೇನ್ ಮಾಡ್ತಾರೆ, ಇದರಲ್ಲಿ ಚಟ್ನಿ ಮಾಡ್ತಾರೆ, ತಂಬಳಿ ಮಾಡ್ಕೊತಾರೆ, ಬೇರೆ ಬೇರೆ ಏನೆಲ್ಲ ಖಾದ್ಯಗಳನ್ನ ಪ್ರತಿದಿನ ಅವರ ತಟ್ಟೆನಲ್ಲಿ ಇರುತ್ತೆ. ಸೊ ನಮ್ಮ ತಿಪ್ಪೆ ಮೇಲೆ ಇದೆ ಇದು. ಸೊ ಎಲ್ಲವರಿಗೆ ಅಂತ ಕರಿತೀವವ ಇದನ್ನ, ಕತ್ತಿಕಾಯಿ ಗಿಡ ಅಂತ ಕರೀತಾರೆ. ಅಂದ್ರೆ ಉಪ್ಸ, ದಮ್ಮು, ಕೆಮ್ಮು ಆ ಥರದ್ದೆಲ್ಲ ಇರುತ್ತಲ್ಲ, ಅವೆಲ್ಲವಕ್ಕೂ ಒಂದು ಒಳ್ಳೆ ಆಹಾರ ಇದು. ನಾವು ಊಟ ಮಾಡ್ಬೇಕಿದೆ, ಒಳ್ಳೊಳ್ಳೆ ಊಟ ಮಾಡಿದ್ರೆ ಸಾಕು, ನಮ್ಗೆ ಯಾವ ಔಷಧಿಗಳು ಬೇಕಿಲ್ಲ. ಸೊ ಇದು ಕಾಸಮರ್ದ ಅಂತ ಕರೀತಾರೆ, ಎಲ್ಲವರಿಗೆ ಅಂತ ಕರೀತಾರೆ, ಹೌದಾ. ಸೊ ಇದು ಮತ್ತೆ ನೋಡಿ, ಇದು ಅಷ್ಟೇನೆ. ಇದನ್ನ ಇದೇನಾರು ತಿನ್ಕೊಂಡಿದ್ದೀರನವ? ಯಾರು ತಿನ್ನಕೋಲ್ಲ. ಒಳ್ಳೇದನ್ನ ತಿಂತಾರ ಅಲ್ಲನವ? ಚಗಟೆ ಅಂತ ಕರಿತೀವಿ ನಾವು ಇದನ್ನ ಮಕ್ಳ. ವಿಶೇಷ ಇದು ಅಷ್ಟೇನೆ. ಮಲ್ನಾಡಿಗೆ ನೀವು ಯಾವ ಆಧಾರ ಹೋಗಿ ಪತ್ರೊಡೆ ತುಂಬಾ ಚೆನ್ನಾಗಿ ಮಾಡ್ತಾರೆ ಇದ್ರಲ್ಲಿ. ಈ ಸೊಪ್ಪು, ಎಳೆ ಸೊಪ್ಪು ಇರುತ್ತಲ್ವಾ, ಈ ಎಳೆ ಸೊಪ್ಪಲ್ಲಿ ಪತ್ರೊಡೆ ಮೇಜರ್ ಆಗಿ ಮಾಡ್ತಾರೆ. ಆಮೇಲೆ ಚಟ್ನಿ, ಬೇರೆ ಬೇರೆ ಪಲ್ಯಗಳು, ಇವೆಲ್ಲವೂ ಕೂಡ ಅಂದ್ರೆ ಮಳೆಗಾಲದಲ್ಲಿ ತಿನ್ನುವಂತ ಸೊಪ್ಪುಗಳು ಇವೆಲ್ಲ. ಇದರ ಬೀಜ ಇದೆಯಲ್ಲ, ಈ ಬೀಜಗಳು 350 ರಿಂದ 400 ರೂಪಾಯಿ ಕೆಜಿ ಇದೆ. ಸೊ ಯಾಕೆ 350-400 ತಗೊಳ್ತಾರೆ ಅಂತ ಹೇಳಿದ್ರೆ, ಸೊ ನೀವ್ ಯಾರು ಹಾಕೊಂಡಿಲ್ಲ ಬಟ್ಟೆ, ನಾನು ಒಂದಿಬ್ರು ಸರ್ ಮಾತ್ರ ಹಾಕೊಂಡಿದೀವಿ. ಈ ಖಾದಿ ಬಟ್ಟೆಗಳಿಗೆ ಬಣ್ಣ ಹಾಕ್ತಾರೆ ಗೊತ್ತಾ, ನೈಸರ್ಗಿಕ ಬಣ್ಣ ಅಂತಾರಲ್ಲ. ಸೊ ಅದಕ್ಕೆ ಮೇಜರ್ ಆಗಿ ಬಳಸ್ತಾರೆ ಅದನ್ನ, ಬಣ್ಣಕ್ಕೋಸ್ಕರ. ಇದರ ಬೀಜಗಳನ್ನ ಕಾಡು ಮೆಂತ್ಯ ಅಂತ ಕರೀತಾರೆ. ಸೊ ಒಣಗಿದಾಗ ಇದು ಸೊಪ್ಪಿನ ಗಿಡ ಹಸಿ ಇದ್ದಾಗ ಸೊಪ್ಪನ್ನ ತಿನ್ನೋದು. ಸೊ ಒಣಗಿದಾಗ ಇದ್ರ ಬೀಜಗಳನ್ನೆಲ್ಲ ಕಲೆಕ್ಟ್ ಮಾಡಿ ಇಟ್ಕೊಂಡು, ಈ ಬೇಸಿಗೆಯಲ್ಲಿ ನೆತ್ತಿ ಉರಿತದೆ, ಕಣ್ಣು ಉರಿತದೆ, ಉಷ್ಣ ಆಯ್ತದೆ ಅಂತೇವಲ್ವಾ, ಅಂತ ಸಂದರ್ಭದಲ್ಲಿ ಒಂದಿಡೀ ಸೊಪ್ಪನ್ನ, ಇದನ್ನ ಕಾಳನ್ನ ನೆನಾಕಿ ರುಬ್ಬಿ ತಲೆಗೆ ಹಚ್ಕೊಂಡ್ರೆ ಸಾಕು. ಒಂದು ಅರ್ಧ ಗಂಟೆ 3/4 ಗಂಟೆ ಅಷ್ಟೊತ್ತಿಗೆ ಇಡೀ ಬಾಡಿನ ತಣ್ಣಗೆ ಮಾಡ್ತದೆ. ಸೊ ಇದು ಊಟ ಮಾಡಕ್ಕೂ ಸಾಧ್ಯ ಆಗ್ತದೆ. ಬೇಸಿಗೆಯಲ್ಲಿ ಗಿಡ ಇಲ್ಲ ಅಂದ್ರೆ ಅದು ಬೀಜನೂ ಕೂಡ ನಾವು ಉಪಯೋಗ ಮಾಡಕ್ಕೆ ಸಾಧ್ಯ ಆಗ್ತದೆ. ಆಮೇಲೆ ಕೆಮ್ಮು ದಮ್ಮು ಇದ್ದವರು ಈ ಬೀಜ ಸಿಗುತ್ತಲ್ವಾ, ಕತ್ತಿಕಾಯಿ ಬೀಜ, ಅದನ್ನ ಹುರಿದ್ಬಿಟ್ಟು ಒಂದು ಕಾಫಿ ಮಾಡ್ಕೊಂಡು ಕುಡಿದ್ರೆ ಸಾಕಾಗತ್ತೆ. ಯಾಕಂದ್ರೆ ಬೇಸಿಗೆಯಲ್ಲಿ ಸಿಗಕ್ಕವಲ್ಲ ಯಾವಾಗ್ಲೂ. ಮಳೆಗಾಲದಲ್ಲಿ ಸೊಪ್ಪು ತಿನ್ನೋದು.
ಸೊ ಬೀಜಗಳನ್ನ ಹುರಿದಿಟ್ಕೊಂಡು ಕಾಫಿ ಮಾಡ್ಕೊಂಡು ಕುಡಿದ್ರೆ ಸಾಕು ನಮ್ಗೆ ಆರೋಗ್ಯನ ಕಾಪಾಡುವಂತ ಕೆಲಸ ಮಾಡ್ತದೆ. ಈಗ ನಾವೆಲ್ಲ ಬಾಯಿ ಹುಣ್ಣಾದ ಕೂಡಲೇ ಯಾವ ಕಾಂಪ್ಲೆಕ್ಸ್ ಹೋಯ್ತೀವಿ? ಬಾಯಿ ಹುಣ್ಣಾದ ಕೂಡಲೇ ಯಾವ ಕಾಂಪ್ಲೆಕ್ಸ್ ಹೋಯ್ತೀವಿ? ಬಿ ಕಾಂಪ್ಲೆಕ್ಸ್ ಕೊಯ್ಬಿಡ್ತೀವಿ. 2 ರೂಪಾಯಿಂದ ಕೆಂಪು ಮಾತ್ರ ನಿಂಗೆ ಬಿಟ್ರೆ ಬಾಯಿ ಹುಣ್ಣೆಲ್ಲ ಹೋಯ್ತದೆ ಅಂತೇಳಿ. ನೋಡಿ ನಮ್ಮ ಮನೆಯಲ್ಲಿದೆ, ಒಂದ್ ಎಲೆ ಬಾಯಿಗೆ ಹಾಕಿದ್ರೆ ಸಾಕು. ಬಾಯಿ ಬಸ್ಲೆ ಇದು, ಇದು ಕೆಂಪು ಬಸ್ಲೆ, ಬಿಳಿದಿದೆ, ಮತ್ತೆ ಇದು ಗಿಡ ಬಸ್ಲೆ ಇದು ಆಗ್ಬೋದಾ? ಸೊ ಇವು ನೆಲ ಬಸ್ಲೆ ಇದೆ. ಇವನ್ನ ನಮ್ಮ ಆಹಾರದಲ್ಲಿ ಬೆಳೆಸ್ತಾ ಬಂತು ಅಂತ ಹೇಳಿದ್ರೆ ನಮ್ಮ ದೇಹವನ್ನ ತಂಪಾಗಿ ಇಟ್ಕೊಳ್ಳುವಂತ ಕೆಲಸ ಮಾಡ್ತದೆ. ಸೊ ಇದು ಕೆಂಪು ಗಣಿಕೆ ಮತ್ತೆ ಕರಿ ಗಣಿಕೆ ಕಾಣ್ತಾ ಇದೆಯಾ? ವಿಶೇಷವಾಗಿ ಮನೆಯಲ್ಲಿ ಬಾಣಂತಿದ್ದಾರೆ ಅಂತ ಹೇಳಿದ್ರೆ ಅಜ್ಜರು ಎಲ್ಲಾರ ಹೋಗಿ ಹುಡಿಕೊಂಬರೋರು. ಗಣಿಕೆ ಸೊಪ್ಪಿಗೆ ಪಜ್ಜಿ ಮಾಡಿಕೊಡೋರು. ಪಜ್ಜಿ ಅಲ್ವನವ? ಇದನ್ನ ತಿನ್ನೋದ್ರಿಂದ ಏನಾಗ್ತಾ ಇತ್ತು ಅಂದ್ರೆ ತಾಯಿಗೆ ಬಾಣಂತಿ ಇದ್ದಾಳೆ ಅಂತ ಹೇಳಿದ್ರೆ ಅವ್ಳು 2 ಊಟ ಮಾಡ್ಬೇಕಲ್ವಾ? ಆ 2 ಊಟ ಕರಗಿಸೋ ಅಂತ ಕೆಲಸ ಈ ಸೊಪ್ಪು ಮಾಡ್ತಾ ಇತ್ತು. ಆಮೇಲೆ ಇನ್ನೊಂದು, ದೇಹ ಯಾವಾಗ್ಲೂ ಶಾಖವಾಗಿರ್ಬೇಕಲ್ವಾ ಬಾಣಂತಿದ್ದು, ಆ ಶಾಖ ಮಾಡುವಂತ ಕೆಲಸ ಮಾಡ್ತಾ ಇತ್ತು. 3ನೇದು, ಮಗುಗೆ ಹಾಲು ಬೇಕಲ್ವಾ, ಆ ಹಾಲು ಹೆಚ್ಚು ಮಾಡುವಂತ ಕೆಲಸನ ಈ ನಮ್ಮ ಕರಿ ಮತ್ತೆ ಕೆಂಪು ಗಣಿಕೆಗಳು ಮಾಡ್ತಾ ಇದ್ವು. ಕಾಡು ಹೆಸರು ಅಂತೇಳಿ, ಕಾಡು ಹೆಸರು ನೋಡಿದ್ರೆ ಇದು ಹೆಸರು ಕಾಳು ಇದೆಯಲ್ಲ, ಆ ಹೆಸರು ಕಾಳು ತರನು ಬರ್ತದೆ. ಇದು ಬೀಜನೂ ತಿನ್ಬೋದು. ಇದು ಮೆಂತ್ಯ ಕಾಳು ತರ ಇರ್ತದೆ, ತುಂಬಾ ರುಚಿಯಾಗಿರುತ್ತೆ. ಇದು ಎಲ್ಲ ಬೇಲಿಗಳ ಮೇಲೆ ಇರುತ್ತೆ. ಇವೆಲ್ಲವೂ ಎಳತಾಗಿದ್ದಾಗ ನಾವು ನಮ್ಮ ಆಹಾರದಲ್ಲಿ ಬಳಸ್ತಾ ಬಂತು ಅಂತ ಹೇಳಿದ್ರೆ ಸೊ ನಾವು ಬೆಳೆಯೋದ್ ಬೇಕಿಲ್ಲ, ಬೆಳೆದಿರೋದನ್ನ ನಾವು ಬಳಸಿದ್ರೆ ಸಾಕಾಗತ್ತೆ ನಮ್ಗೆ. ಸೊ ಇದು ಬೇಲಿ ಮೇಲೆ ಬೆಳೆಯುವಂತ ಒಂದು ಹೆಸರು ಗಿಡ. ಇದು ಶಂಖ ಪುಷ್ಪಿ ಅಂತ ಕರಿತೀವಿ ನಾವು. ವಿಶೇಷವಾಗಿ ಈ ನಾವೇನು ಬುದ್ಧಿ ಚುರುಕಾಗ್ಬೇಕು ಅಂತೇಳಿ ಎಲ್ಲ ಟಾನಿಕ್ ಕುಡಿತಾ ಇದೀವಲ್ವಾ, ಆ ಟಾನಿಕ್ ಯಾರು ಕೊಡ್ತಿರಲ್ಲ ನಮ್ಮ ಹೌದ್ರು. ಸಾಂಬಾರ್ ಮಾಡ್ಬೇಕಾದ್ರೆ ಈ ಬೆರಕೆ ಸೊಪ್ಪು ಅದ್ರೊಳಗೆ ಹಾಕ್ಬಿಡೋರು. ಗೋರಿಕಾಯಿ ನಂಗೆ ಇರ್ತದೆ ಅಲ್ಲ ನಾವ, ಗೋರಿಕಾಯಿ ಬಳ್ಳಿ ಗೋರಿಕಾಯಿ ಅಂತಾರೆ ಅವರು ಇಲ್ಲಿ ಸ್ಥಳೀಯವಾಗಿ, ಶಂಖ ಪುಷ್ಪಿ ಅಂತೇಳಿ. ಸೊ ಈ ಫುಡ್ ನಮ್ಮ ಆಹಾರದಲ್ಲಿ ಸೇರ್ತಾ ಬಂತು ಅಂತ ಹೇಳಿದ್ರೆ ಸೊ ನಮ್ಮ ನೆನಪಿನ ಶಕ್ತಿನ ಜಾಸ್ತಿ ಮಾಡ್ತಾ ಇತ್ತು ಅಂತೇಳಿ ಇದನ್ನ ಬಳಸ್ತಾ ಇದ್ದಾರೆ. ಈಗ ಆಯುರ್ವೇದದಲ್ಲೂ ಕೂಡ ಇದನ್ನ ಔಷಧಿಯಾಗಿ ಬಳಸ್ಕೊಳಿಕ್ ಆಗ್ತಾ ಇದೆ ಅಂತೇಳಿ. ನೆಲನೆಲ್ಲಿ ಅಂತ ಕರಿತೀವಿ ಮಕ್ಕಳ ಇದನ್ನ, ಭೂಮಾಮಲಿಕೆ ಅಂತೇಳಿ. ಅಂದ್ರೆ ನೆಲದ ಮೇಲೆ ಇರ್ತದಲ್ವಾ, ನೆಲನೆಲ್ಲಿ, ಭೂಮಾಮಲಿಕೆ ಅಂತ ಕರಿತೀವಿ. ವಿಶೇಷವಾಗಿ ನಮ್ಮ ಎಲ್ಲ ವೈದ್ಯರುಗಳು ನಾಟಿ ಔಷಧಿ ಕೊಡ್ತಾರಲ್ಲ, ಕೈ ಇದ್ದದು ಜಾಂಡಿಸ್ಗೆ ಔಷಧಿ ಕೊಡ್ತಾರಲ್ಲ, ಸೊ ಅವರೆಲ್ಲರೂ ಕೊಡುವಂಥದ್ದು ಇದೇನೆ. ಇದನ್ನ ಒಂದು ಉಂಡೆ ಮಾಡ್ಬಿಟ್ಟು ಯಾರಿಗೆ ಔಷಧಿ ಕೊಡ್ಬೇಕು ಅವ್ರಿಗೆ ಒಂದು ಉಂಡೆ ಇಷ್ಟಪ್ಪ ಅವ್ರ ಬೆರಳಿಗತ್ತದ ಉಂಡೆ ಮಾಡಿ ತಿನ್ನಕ್ ಕೊಡ್ತಾರೆ 3 ದಿನ ಆಳುಗಳಿಗೆ. ಅಲ್ವನವ? ಆಳುಗಳಿಗೆ ಕೊಟ್ಬಿಟ್ಟು ನೀರ್ ಕುಡೀರಿ ಅಂತ ಹೇಳ್ತಾರೆ, ಜೊತೆಗೆ ಒಂಚೂರು ಜಿಡ್ಡಿಂದ ಏನೋ ತಿನ್ಬೇಡಿ ಅಂತ ಹೇಳ್ತಾರೆ. ಅಲ್ವನವ? ಪಥ್ಯ ಇರ್ಬೇಕು, ಪಥ್ಯ ಅಂತ ಹೇಳ್ತಾರಲ್ವಾ. ಸೊ ಒಂದು 3 ದಿನ ಕೊಟ್ರೆ ಸಾಕು, ಸಪ್ಪೆ ಕಟ್ಟರು ಊಟ ಮಾಡಿದ್ರೆ ಸಾಕು, ಆ ಜಾಂಡೀಸ್ನ ತೆಗೆದಾಕುವಂತ ಕೆಲಸ ಮಾಡ್ತಿದೆ. ಈಗ ಮಕ್ಕಳು ಹುಟ್ಟಿದ 2 ದಿನಕ್ಕೆ ಜಾಂಡೀಸ್ ಬಂದಿರುತ್ತದೆ, ಹೊಟ್ಟೆ ಒಳಗೆ ಬಂದ್ಬಿಡುತ್ತದೆ. ಯಾಕಂದ್ರೆ ಇವಳು ತಿನ್ನಲ್ವಲ್ಲ. ಸೊ ನಮ್ಮ ಮೌದಿರೆಲ್ಲ ಏನ್ ಮಾಡ್ತಿದ್ರು ಗೊತ್ತಾ, ಇವ್ರ ಅಜ್ಜರೆಲ್ಲವಾ, ಆ ಬೆರಕೆ ಸೊಪ್ಪು ತರ್ಬೇಕಾರೆ ಇವನು 4 ಕುಡಿ ಅದ್ರೊಳಗೆ ಹಾಕ್ಬಿಡೋಳು. ಚಿತ್ರಮೂಲ ಅಂತ ಕರಿತೇವೆ ನಾವು. ವಿಶೇಷವಾಗಿ ನೀವು ಯಾರು ತಿಂದಿದ್ರೆ ಉಂಡಿದ್ರೆ ನಾವು ಚಿತ್ರಮೂಲದ ಯಾರು ಬಳಸಿಲ್ಲ ಇಲ್ಲಿ ಅಲ್ವಾ ನಾವು. ವಿಶೇಷವಾಗಿ ಯಾವಾಗಲೂ ಶೀತ ಅಂತಿರ್ತಾರಲ್ಲ, ಶೀತ ಶರೀರಗಳಿಗೆ ಒಂದು ಒಳ್ಳೆ ಊಟ ಇದು. ಶೀತ ಅಂತಿರ್ತಾರಲ್ಲ, ಈ ಸೊಪ್ಪಿಂದು ಪಲ್ಯ ಮಾಡ್ಕೊಂಡು ಊಟ ಮಾಡಿದ್ರೆ ಸಾಕು, ಎಂತ ಶೀತ ಇದ್ರೂ ತೆಗೆದಾಗ್ತದೆ. ಅಂದ್ರೆ ಮಳೆಗಾಲದಲ್ಲಿ ತುಂಬಾ ರುಚಿಯಾದ ಸೊಪ್ಪು. ಅದರಲ್ಲಿ ಸಾಂಬಾರ್ ಮಾಡ್ಬೋದು, ನೀವು ಪಲ್ಯ ಮಾಡಿ ಊಟ ಮಾಡ್ಬೋದು ರೊಟ್ಟಿ ಜೊತೆ. ಒಂದು ಅಮೂಲ್ಯವಾದ ಚಿಗುರು ಇರ್ತದಲ್ಲ, ಆ ಚಿಗುರು ಸಂದರ್ಭದಲ್ಲಿ ಹೆಚ್ಚು ನಾವು ಸೊಪ್ಪುಗಳನ್ನ ಆಹಾರದಲ್ಲಿ ಬಳಸ್ತಾ ಹೋಗ್ಬೇಕು ಅಂತ. ನೆಲ್ಜೋಳು ನೋಡಿದ ಹಸಿ ಕಾಳಿನ ಕೂಟ ಹಾಕಿಬಿಟ್ರೆ ಹೆಂಗಿರುತ್ತ ಗೊತ್ತಾ ಇದು. ಹಸಿ ಕಾಳಿನ ಜೊತೆಯ ವಿಶೇಷವಾಗಿ ಈಗ ನಾನು ಅದನ್ನೇ ನೋಡ್ಕೊಂಡ್ ಬರ್ತಾ ಇದ್ದೆ. ಮುಂಚೆ ಎಲ್ಲ ಅಕಡಿ ಸಾಲುಗಳಿದ್ವು, ಅವರೆ ಗಿಡ ಎಲ್ಲ ಇತ್ತು. ಹೊಲ ಕುಯ್ದು ಹಾಕ್ತಿದ್ದಂಗೆನೆ ಇದು ಮತ್ತೆ ಇನ್ನೊಂದೆಲ್ಲ ವಿಷ್ಣುಕಾಂತಿ ಇತ್ತಲ್ಲ. ಸೊ ಇವು ಚಳಿಗಾಲದಲ್ಲಿ ಹೊಲ ತುಂಬಾ ಇರೋವು. ಇವ್ರು ನೆಲ್ಜೊಳ್ಳು ಅಂತ ಕರೀತಾರೆ ಇದನ್ನ. ನೆಲ್ಜೊಳ್ಳು ಅವರೆರಡುಕ್ಲ ಅಂತ ಕರೀತಾರೆ. ಹಸಿ ಅವರೆಕಾಯಿ ಜೊತೆಗೆ ಅಮೂಲ್ಯವಾದ ಕಾಂಬಿನೇಷನ್ ನೋಡಿ. ಇದು ಅಷ್ಟೇನೆ ವಿಷ್ಣುಕಾಂತಿ ಅಂತ ಕರಿತೀವಿ. ಸೊ ಇವೆರಡೂನು ಹೊಲ ಕುಯ್ದಾದ್ಮೇಲೆ ಇಡೀ ಹೊಲದೊಳಗಡೆ ಇರ್ತಾ ಇದ್ವು. ಅಣ್ಣೆ ತಿನ್ನೋಕು ಪುಣ್ಯ ಬೇಕು ಅಂತ ಹೇಳ್ತಾ ಇರೋದವ್ರು. ತುಂಬಾ ಜನ ಏನ್ ಮಾಡ್ತಾರೆ, ವ್ಯಂಗ್ಯವಾಗಿ ಮಾತಾಡ್ತಾರೆ. ಸೊ ಯಾರಾದ್ರೂ ಸೊಪ್ಪು ಕೀಳಕ್ ಹೋಗಿದ್ರೆ ಎಲ್ಲೋ ಅಂದ್ರೆ ಅಣ್ಣೆ ಸೊಪ್ಪು ಕುಯ್ಯಕ್ ಹೋಗಿಳೆ ಏನವ
ಗಜ್ಗೆಟರ್ ತಿಂತಾರೆ ಅಷ್ಟೊಂದು ತಿನ್ನೋರು ಅವ್ರಿಗೇನು ಇಲ್ವಲ್ಲ ಅದ್ ಕಳೆ ಸೊಪ್ಪು ತಿಂತಾರೆ. ನಾವು ಪುಣ್ಯ ಬೇಕು ನೀವು ಕೋಳಿ ಮಟ್ಟ ಹಾಕಿ ಹುರಿದ್ರೆ ಚೆನ್ನಾಗಿ. ವಿಶೇಷವಾಗಿ ಇದರಲ್ಲಿ 3 ವೆರೈಟಿಗಳಿರುತ್ತೆ. ಅಂದ್ರೆ ಮಾಮೂಲಿ ಎಣ್ಣೆ ಇದು ಕೋಲೆಣ್ಣೆ, ಮರಣ್ಣೆ ಅಂತೇಳಿ. ಕೋಲೆಣ್ಣೆ ಬಹಳ ರುಚಿ ಆಗ್ತದಲ್ಲ. ಬೆಣ್ಣೆ ಎಣ್ಣೆ ಇನ್ನೊಂದು ಹೌದಾ? ನೋಡಿಲ್ಲ ಸರ್, ನಂಗೆ ತೋರ್ಸಲ್ಲ ನೀವು. ಸೊ ಎಣ್ಣೆ ವಿಶೇಷವಾದ ಎಣ್ಣೆ ಇದು. ಸೊ ಇದರಲ್ಲಿ ಅಂದ್ರೆ ಚಿಕ್ಕದಾಗಿ ಬೆಳೆದಾಗ ನಾವು ಇದನ್ನ ಆಹಾರದಲ್ಲಿ ತಗೋಬೇಕಿದೆ. ತುಂಬಾ ರುಚಿಯಾಗಿರುತ್ತೆ. ಬೆಳೆದ ನಂತರ ನಾವು ದನ ಕರುಗಳಿಗೆ ಹಾಕ್ಲಿಕ್ಕೆ ಉಪಯೋಗ ಆಗ್ತದೆ. ಇದು ಒಂದು ನಮ್ಮ ಅಮೂಲ್ಯವಾದ ಸೊಪ್ಪು. ಸೊ ಈಗ ನಮ್ಮಲ್ಲಿ ಎಷ್ಟು ಜೀವ ಇದೆಯಲ್ವಾ ಸಸ್ಯಗಳು. ಸೊ ಇದು ಒಂದೇ ಒಂದಕ್ಕೆ ಪೇಟೆಂಟ್ ತಗೊಂಡಿದ್ದಾರೆ ಮಾನ್ಯ 2 ವರ್ಷದಲ್ಲಿ ಮಂಗಳೂರು ಯೂನಿವರ್ಸಿಟಿ ಅವರು. ಅಂದ್ರೆ ಕ್ಯಾನ್ಸರ್ ನಿರೋಧಕ ಶಕ್ತಿ ಜಾಸ್ತಿ ಇದೆ ಅಂತೇಳಿ. ಸೊ ಇದ್ರ ಮೇಲೆ ಸಂಶೋಧನೆ ಮಾಡಿ ಇದನ್ನ ಪೇಟೆಂಟ್ ತಗೊಂಡಿದ್ದಾರೆ. ಕ್ಯಾನ್ಸರ್ಗೆ ಔಷಧಿ ಕಂಡುಹಿಡಿಲಿಕ್ಕೆ ಮಾಡಿರುವಂತದ್ದು ಇದು. ಸೊ ನಮ್ಮ ಮೋದಿರೆಲ್ಲ ಏನ್ ಮಾಡ್ತಿದ್ರು, ಈಗ ಹೊಸ ಹುಳ್ಳಿ ಕಾಳು ಬರ್ತದಲ್ವ, ಆ ಬೇಯಕ್ಕಲ್ಲ ಅಂತ ಅದ್ರೊಳಗೆ ಹಾಕೋರು. ಯಾಕೆ ಹಾಕೋರು ಅಂತ ಹೇಳಿದ್ರೆ, ಸೊ ಬೇಸಿಗೆನಲ್ಲಿ ಒಣಹುಳ್ಳಿ ಕಾಳು ಏನಾಗುತ್ತೆ, ಉಷ್ಣ ಜಾಸ್ತಿ ಅಲ್ವಾ. ಸೊ ಅದಕ್ಕೋಸ್ಕರ ಈ ಸೊಪ್ಪನ್ನ ಅದ್ರೊಳಗೆ ಹಾಕ್ಬಿಟ್ರೆ ಸೊ ಸಮಶೀತೋಷ್ಣ ಆಗ್ತಾ ಇತ್ತು ನಮ್ಮ ಆಹಾರ. ಸೊ ನಮ್ಮ ಮೋದಿಯರು ಯಾವ ಯೂನಿವರ್ಸಿಟಿಲಿ ಓದ್ಕೊಂಬಂದಿದ್ರು, ಯಾವ ಯೂನಿವರ್ಸಿಟಿಲಿ ಓದಿದ್ರು ಆರೋಗ್ಯ ಚೆನ್ನಾಗಿ ಇಟ್ಕೋಬೇಕು ಅಂತ? ಅವ್ರವ್ರ ಯೂನಿವರ್ಸಿಟಿನಲ್ಲಿ ಓದ್ಕೊಂಡ್ಬಂದಿದ್ರು. ಅವ್ರ ಅಜ್ಜಿ ಯೂನಿವರ್ಸಿಟಿನಲ್ಲಿ ಓದ್ಕೊಂಡ್ಬಂದಿದ್ರು. ಯಾವ ಪುಸ್ತಕದ ಯೂನಿವರ್ಸಿಟಿಗಳಿಗೆ ಹೋಗಿರ್ಲಿಲ್ಲ ಅಲ್ವಾ. ಸೊ ಇವು ಇದನ್ನ ರಸ ಮಾಡ್ಕೊಂಡು ಏನಾರು ತಿಂದಿದ್ದೀರನವ? ಸೊಪ್ಪನ್ನ ಹುಳ್ಳಿಕಾಳು ಸಾರಿ ಮಾತ್ರ ಹಾಕಿ ತಿಂದವ್ರೆ. ಇದನ್ನ ರುಬ್ಬಿಟ್ಟು ಒಂದ್ ಇಡೀ ಸೊಪ್ಪನ್ನ ಒಂದ್ ಬೌಲ್ಗೆ ಹಾಕಿಟ್ಬಿಟ್ರೆ ಇಡ್ಲಿ ತರ ಗಟ್ಟಿಗಾಗತ್ತೆ. ನೀರ್ಗೆ ಹಾಕಿಟ್ರೆ ಸೊ ನೀರೆಲ್ಲ ಹೋಗ್ತದೆ, ಇಡ್ಲಿ ತರ ಗಟ್ಟಿ ಆಗತ್ತೆ. ಬೇಕಾದ್ರೆ ಸ್ವಲ್ಪ ಬೆಲ್ಲ ಹಾಕೋಬಹುದು. ಇದಕ್ಕೆ ತುಂಬಾ ತಂಪು ಏನವ, ಜ್ಯೂಸ್ ಮಾಡ್ಬೋದು. ಜೊತೆಗೆ ಗಟ್ಟಿ ಕ್ರೀಮ್ ತರ ಆಗತ್ತೆ, ಕ್ರೀಮ್ ತರ ಮಾಡ್ಕೋಬಹುದು. ಅದ್ರ ಜೊತೆಗೆ ನಾವು ಈ ಆಹಾರದಲ್ಲಿ ಬಳಸೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಬೇಸಿಗೆನಲ್ಲಿ ಇರುವಂತ ಉಷ್ಣತೆಯನ್ನ, ನಮ್ಮ ದೇಹದ ಉಷ್ಣತೆಯನ್ನ ತಗ್ಸುವಂತ ಕೆಲಸನ ಸೊ ನಮ್ಮ ದಾಗಡಿ ಸೊಪ್ಪು ಮಾಡ್ತದೆ. ಚೆನ್ನಾಗಿ ಇದನ್ನ ಹುರಿದ್ಬಿಟ್ಟು ಚಿಗುರನ್ನ ಬಲ್ತಿರೋದು ತಿನ್ನಕ್ ಹಾಕಲ್ಲ, ಚಿಗುರನ್ನ ಎಳೆದನ್ನ ಹುರಿದ್ಬಿಟ್ಟು ಚಟ್ನಿ ಮಾಡಿಕೊಡೋರು. ಸೊ ಯಾವುದೇ ತರದ ಹಳೆಯ ಕೆಮ್ಮುಗಳು ಆ ತರದೇನಾದ್ರು ಹಳೆ ಜ್ವರಗಳಿದ್ರೆ ಇದನ್ನ ಕಡಿಮೆ ಮಾಡ್ತಿತ್ತು. ಸೊ ಇದು ಮಂಗರವಳ್ಳಿ ಅಂತ ಕರೀತಾರೆ. ಅಸ್ಥಿ ಶೃಂಖಲ ಅಂತೇಳಿ ಸಂಸ್ಕೃತದಲ್ಲಿ. ಜಾಯಿಂಟ್ ಪೈನ್ ಆ ತರದೇನಾರು ಇತ್ತು ಅಂತ ಹೇಳಿದ್ರೆ ಸೊ ನಮ್ಮ ಆಹಾರ ರೂಪದಲ್ಲಿ ನಾವು ಈ ಮಂಗರವಳ್ಳಿನ ಆಹಾರ ರೂಪದಲ್ಲಿ ಬಳಸ್ತಾ ಹೋಗ್ಬೋದು. ಇದು ಒರಿಜಿನಲ್ ಚಾ. ಇದು ಈಗ ನಮ್ಗೆಲ್ಲ ಏನಾಗಿದೆ, ಇದರಲ್ಲಿ ಬಣ್ಣ ಇದೆ, ಇದರಲ್ಲಿ ರುಚಿ ಇದೆ, ಇದರಲ್ಲಿ ಶಕ್ತಿ ಇದೆ. ಸೂಪರ್ ಡಸ್ಟ್. ಎಂತ ಡಸ್ಟ್ ಅದ? ಡಸ್ಟ್ ಅಂದ್ರೆ ಏನು? ಮತ್ತೆ ಅದ್ನ ಕುಡಿತಾ ಇದೀವಿ ಎಲ್ಲರ ಮೇಲುವೆ. ಅವ್ರು ಅಷ್ಟು ಚೆನ್ನಾಗಿ ಸುಳ್ಳು ಹೇಳ್ತಾ ಇದ್ದಾರೆ. ಇದರಲ್ಲಿ ಬಣ್ಣ ಇದೆ, ಇದರಲ್ಲಿ ರುಚಿ ಇದೆ, ಶಕ್ತಿ ಇದೆ, ಆಮೇಲೆ ಸೂಪರ್ ಡಸ್ಟು. ಹೌದಾ? ಇದು ಆಕ್ಚುಲಿ ನಾವೀಗ ಹರ್ಬಲ್ ಟೀ ಅಂತ ಎಲ್ಲ ಮಾತಾಡ್ತೀವಲ್ಲ. ಸೊ ನಾವು ಊಟಿ ಟೀ ಕುಡಿತೀನಿ ಅಂತದ್ದು, ಕಾಶ್ಮೀರಿ ಟೀ ಕುಡಿತೀನಿ ಅನ್ನೋದಲ್ಲ. ಸ್ಥಳೀಯವಾಗಿ ಸಿಗುವಂಥದ್ದು ಏನಿದೆಯಲ್ಲ ಅದು ನಮ್ಮ ಆಹಾರದಲ್ಲಿ ಬರ್ಬೇಕಾಗಿರೋಂಥದ್ದು. ಇದರ ಹೂವಿನ ಕಷಾಯ ಇದೆಯಲ್ಲ, ಇದು ಅದ್ಭುತವಾದ ಟೀ. ಇದು ದೇಹನ ಬೇಸಿಗೆನಲ್ಲಿ ತಂಪಾಗಿ ಇಟ್ಕೊಳ್ಳೋಂಥ ಕೆಲಸ ಮಾಡ್ತಿತ್ತು. ಮತ್ತೆ ಬೇಸಿಗೆನಲ್ಲಿ ಇದ್ರ ಸೊಪ್ಪಿದೆಯಲ್ಲ, ಅವರೇ ಬೇಳೆ ಜೊತೆ ಮಾಡಿಬಿಟ್ರೆ, ನಾನು ಊಟ ಮಾಡಿದ್ದೀನಿ ಇದನ್ನ, ಅವರೇ ಬೇಳೆ ಜೊತೆ ಮಾಡ್ತಾರೆ. ಬೇಸಿಗೆನಲ್ಲಿ ಎಷ್ಟು ಚೆನ್ನಾಗಿರ್ತದೆ ಅಂತ ಹೇಳಿದ್ರೆ ಇಡೀ ದೇಹನ ತಂಪು ಮಾಡುವಂತ ಗುಣ ಇದರಲ್ಲಿದೆ ಒಂದು. ಆಮೇಲೆ ಎರಡನೇದು, ಈಗ ನಾವೆಲ್ಲ ಮುಂಚೆ ಎಲ್ಲ ಎಲೆ ಅಡಿಕೆಗೆ ಹಾಕಿರ್ತಿದ್ರಲ್ವ, ನೋಡಿ ಮಕ್ಕ ಮುಚ್ಕೊತಾರೆ ಅಲ್ಲ. ಕೇಳ್ತೇಂದ್ರ ಇಲ್ಲಿ ಅಡಿಕೆ ನಮ್ದಲ್ಲ, ಅದು ಮಲೆನಾಡಲ್ಲೆಲ್ಲೋ ಇದ್ದಿದ್ದು, ನಮ್ಮೂರ್ದಲ್ಲ ಅಡಿಕೆ. ಹೌದಾ? ಸೊ ಆ ಕಾಲದಲ್ಲಿ ಅಡಿಕೆ ಅಂತ ಹೇಳಿದ್ರೆ ಇದ್ರ ಚಕ್ಕೆನೆ ಬಳಸ್ತಾ ಇದ್ರು. ಅದಕ್ಕೆ ಅವ್ರು ಸಾಯ್ಬೇಕಾದ್ರೆ ಮಣ್ಣಿಗೆ 100 ವರ್ಷ ಆಗಿ ಮಣ್ಣಿಗೆ ಹಾಕ್ಬೇಕಾದ್ರು ಅವರು ಹಲ್ಲು ಗಟ್ಟಿಯಾಗಿದ್ವು, ಕೊಲ್ಲುದಂಗಿದ್ವು. ಯಾಕೆ ಅಂತ ಹೇಳಿದ್ರೆ ಈ ಚಕ್ಕೆ ಇದೆಯಲ್ಲ, ಸೊ ಒಸಡು ಮತ್ತೆ ಹಲ್ಲನ್ನ ತುಂಬಾ ಚೆನ್ನಾಗಿ ಅಲ್ಲಾಡ್ದಂಗೆ ನೋಡ್ಕೊಳ್ತಾ ಇದ್ವು. ಅಲ್ಲಾಡೋನು ಕೂಡ ಗಟ್ಟಿ ಮಾಡುವಂತ ಗುಣ ನಮ್ಮ ಆವರಿಕೆ ಸೊಪ್ಪಲ್ಲಿ, ಒನ್ನ ಆವರಿಕೆ ಅಂತ ಕರಿತೀವಿ ನಾವು ಇದನ್ನ. ಸೊ ಈ ಸೊಪ್ಪು ಮತ್ತೆ ನಮ್ಗೆ ಒಳ್ಳೆ ಆಹಾರವಾಗಿ ಬಳಸ್ಕೊಳ್ಳಿಕ್ ಸಾಧ್ಯ ಆಗತ್ತೆ. ನೀವೆಲ್ಲ ಟೂರಿಸಂ ಪ್ಲೇಸ್ಗೆ ಹೋಗ್ತಿರಲ್ಲ, ಅಲ್ಲಿ ಬಾಟ್ಲೊಳಗೆ ಹಾಕಿಟ್ಟಿರ್ತಾರೆ ನೋಡಿರ್ತೀರಾ. ಈ ಮಗ್ಗುಗಳೆಲ್ಲ ಹಾಕಿರ್ತಾರೆ. ಮಗ್ಗು 1-2 ಬೇರ್ ಹಾಕಿಬಿಟ್ಟು 100 ರೂಪಾಯಿ ಇದು ತಗೊಂಡೋಗಿ ಇದ್ರೊಳಗೆ ಎಣ್ಣೆ ಹಾಕಿಳಿ, ತಣ್ಣಿಗೆ ಹಾಕಿಳಿ ಅಂತ ಇಟ್ಟಿರ್ತಾರೆ. ನೋಡಿದಿರಲ್ಲ? ಸೊ ಇವೇನೆ ನಿಮ್ಮ ಮನೆ ಮುಂದೆ ಇದೆ ಇದೆಲ್ಲ.
ಇದು ನಮ್ಮ ಊಟದಲ್ಲೂ ಬರಬೇಕು, ನಮ್ಮ ಆಹಾರದಲ್ಲಿ ನಾವು ಬಳಸ್ಕೊಳ್ತಾ ಹೋಗ್ಬೇಕು ಅಂತೇಳಿ. ಉತ್ತರಾಣಿ ಕಡ್ಡಿ ಆಯ್ತಾ. ಸೊ ಅದ್ರ ಜೊತೆಗೆ ವಿಶೇಷವಾಗಿ ಇದರಲ್ಲಿ ನೀವೇನಾದ್ರು ಬ್ರಷ್, ಈಗ ನಾವೆಲ್ಲ ಕುಲ್ಗೆಟ್ಟದ್ರಲ್ಲೇ ಉಜ್ತೀವಲ್ವ, ಅಲ್ಲೂ ಎಲ್ಲ ಕುಲ್ಗೆಟ್ಟದ ತಾನೇ ಉಜ್ಜೋದು. ಆ ಕುಲ್ಗೆಟ್ಟದ್ ಬಂದ ಮೇಲೆ ನಮ್ಗೆ ಏನಾಯ್ತು, ನಮ್ಮ ಹೊಲ್ಲೆಲ್ಲ ಕುಲ್ಗೆಟ್ಟು ಹೋದ್ವು. ಹೌದೇನವ? ಗಾಡೆ ಒಳಗೆ ಕೇಳ್ತಂದ್ರ, ಗಾಡೆ ಒಳಗೆ ನೀರ್ ಹಸ್ಬಿಟ್ಟು ಬೆಳ್ಳಿಂಗ್ ಅಂದ್ಕೊಳ್ಳೋದು, ಅದೇ ಮಣ್ಣು, ಅದೇ ಸುಣ್ಣ. ಸೊ ಅದ್ರಲ್ಲಿ ಉಜ್ಜಿ 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 100 ವರ್ಷ ಆದ್ರೂ ಅವ್ರವ್ರು ಅಲ್ಲಿ ಚೆನ್ನಾಗಿದ್ವು. ಆಮೇಲೆ ಈಗ ಇನ್ನೊಂದು ಮೋಸ ಮಾಡ್ತಾ ಇದಾರೆ ನಮ್ಗೆ. ಇದರಲ್ಲಿ ಇದ್ದಿಲಿದೆ, ಇದರಲ್ಲಿ ಉಪ್ಪಿದೆ. ಅಲ್ಲ, ನಮ್ಮ ಉದಿರೆಲ್ಲ ಇದ್ರಲ್ಲೇ ಉದುತ್ತಾ ಇದ್ದದ್ದು ಅಲ್ವನವ. ಇಲ್ಲಿ ನಾನು ಒಂಚೂರು ಉಪ್ಪು ತಗೊಂಡು ಉಜ್ಜಾಳು, ಅವಳು ಸಾಯೋವರೆಗೂ ಅಲ್ಲಿ ಗಟ್ಟಿಯಾಗಿದ್ದದ್ದು. ಯಾಕೆ ಅಂದ್ರೆ ಅವರು ಸ್ಥಳೀಯವಾಗಿ ಅದನ್ನ ಬಳಸ್ಕೊಳ್ತಾ ಇದ್ರು. ಸೊ ಇದ್ರಲ್ಲಿ ಏನಾದ್ರು ನೀವು ಬ್ರಷ್ ಮಾಡ್ತು ಅಂತ ಹೇಳಿದ್ರೆ ಸುಮಾರು ಕಲ್ಲನ್ನ ಕಡಿಯುವಷ್ಟು ಶಕ್ತಿ ಬರ್ತದೆ ಇದು ಉತ್ತರಾಣಿ ಇದೆಯಲ್ಲ. ಸೊ ಜೊತೆಗೆ ಇದು ಗಂಡು ಉತ್ತರಾಣಿನೂ ಅಷ್ಟೇ, ಇದು ಪೈಲ್ಸ್ಗೆಲ್ಲ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. ನಮ್ಮ ಆಹಾರದಲ್ಲಿ ಇದನ್ನ ನಾವು ಬಳಸ್ಕೊಂಡ್ರೆ ಸಾಕಾಗತ್ತೆ ಅಂತ ಹೇಳಿ. ಇದು ಈ ಸೊಪ್ಪನ್ನ ಎಂತ ಕರಿತೀವಿ ಅಂದ್ರೆ ಜಾಡ್ ಮೂಲಂಗಿ ಅಂತ ಕರಿತೀವಿ. ಇದು ನಾರ್ಕೋಟಿಕ್ ಎಫೆಕ್ಟ್ ಅಂತ, ಅಂದ್ರೆ ಮೈ ಮರೆತು ನಿದ್ರೆ ಮಾಡ್ಬೋದು ಇದನ್ನ ಸಾಂಬಾರಿಗೆ ಬಳಸಿದೆ. ಯಾರಿಗೆ ರಾತ್ರಿ ಎಲ್ಲ ಸುಮ್ನೆ 1 ಗಂಟೆ 2 ಗಂಟೆ 12 ಗಂಟೆ ಆದ್ರೂ ನಿದ್ರೆ ಯಾರಿಗ್ ಬರಲ್ವೋ ಅವ್ರೇನ್ ಮಾಡೋದು, ಈ ಸೊಪ್ಪನ್ನ ಬಳಸಿದ್ರೆ ಅವ್ರಿಗೆ ಒಳ್ಳೆ ನಿದ್ರೆ ಬರುತ್ತೆ. ಮೈ ಕೈ ನೋವು ಆದ್ರೆ ಗಸಗಸೆ ಪಾಯಸ ಮಾಡಿ ಕುಡಿತಾರಲ್ಲ, ಸೇಮ್ ಅದೇ ತರದಲ್ಲಿ ಗಸಗಸೆ ಬದಲಿಗೆ ಇದನ್ನ ಹಾಕಿ ಕುಡಿದ್ರೆ ಸೇಮ್ ಗಸಗಸೆ ಪಾಯಸ ಕುಡಿದಾಗ ಏನು ನಿಮ್ಗೆ ಫೀಲಿಂಗ್ ಬರುತ್ತೋ ಅಷ್ಟೇ ಫೀಲಿಂಗ್ ಇದ್ರ ಬರುತ್ತೆ. ಮಕ್ಳ, ಈ ಹಣ್ಣಿನ ಬೆಲೆ ಎಷ್ಟು ಗೊತ್ತಾ ಇದ್ರದು? ಬರೀ 1,000 ರೂಪಾಯಿ ಕೆಜಿ. ಗುಪ್ಪಟ್ಟೆ ಹಣ್ಣು ಅಮೆಜಾನ್ ಅಲ್ಲಿ ಕೇಳಿ ನೋಡಿ ಹೇಳ್ತದೆ 1,000 ರೂಪಾಯಿ 1 ಕೆಜಿ ಹಣ್ಣಿದು. ನಮ್ಮನೆ ತಿಪ್ಪೆ ಮೇಲೆ ಬೆಳೀತದೆ, ಹೌದಾ? ಗುಪ್ಪಟ್ಟೆ ಹಣ್ಣು ಅಂತ ಕರೀತಾರೆ. ಕುಪ್ಪಸ ಗಣಿಕೆ ಅಂತ ಅಂದ್ರೆ ಗಣಿಕೆ ಸೊಪ್ಪಿದೆಯಲ್ಲ, ಆ ಗಣಿಕೆ ಸೊಪ್ಪಿನ ಜಾತಿಗೆ ಬರುತ್ತೆ. ಇದು ಜಾಕೆಟ್ ಹಾಕೊಂಡಿರುತ್ತೆ, ಅದಕ್ಕೆ ಇದ್ರೆ ಕುಪ್ಪಸ ಗಣಿಕೆ ಅಂತ ಕರಿತೀವಿ. ತುಂಬಾ ರುಚಿಯಾಗಿರ್ತದೆ ಹಣ್ಣು. ಸೊ ಇದು ಸೊಪ್ಪನ್ನು ಕೂಡ ನಮ್ಮ ಆಹಾರದಲ್ಲಿ ಬಳಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ನಾವು ಅಮೆಜಾನ್ಗೆ ಹೋಗಿ ತಿನ್ನೋದು ಬೇಕಾಗಿಲ್ಲ, ನಮ್ ತಿಪ್ಪೆ ಜಾನ್ಗೆ ಹೋದ್ರೆ ಸಾಕು, ತಿಪ್ಪೆ ಮೇಲೆಲ್ಲ ಇದು ಬೆಳೆದಿರ್ತದೆ. ದಿಢೀರ್ ದೋಸೆ ನಾವ್ ಹೇಳ್ತೀವಲ್ವಾ, 10 ನಿಮಿಷದಲ್ಲಿ ದೋಸೆ ಮಾಡೋದು ಹಿಂಗೆ. 1 ಇಡಿ ಸೊಪ್ಪು ತಗೊಳ್ಳೋದು, ರುಬ್ಬೋದು, 2 ಇಡಿ ಅದಕ್ಕೆ ಅಥವಾ ಅಕ್ಕಿ ಹಾಕೊಂಡು ರುಬ್ಬೋದು, 10 ನಿಮಿಷದಲ್ಲಿ ದೋಸೆ ರೆಡಿ ಆಗ್ತದೆ. ಸೊ ಈ ದೋಸೆ ಅತ್ಯಮೂಲ್ಯದ, ವಿಶೇಷವಾಗಿ ಹೆಣ್ಮಕ್ಳಲ್ಲಿ ಬರುವಂತಹ ಪೀರಿಯಡ್ ಸಮಸ್ಯೆಗಳಿರ್ತದಲ್ಲ, ಆ ಪೀರಿಯಡ್ ಸಮಸ್ಯೆಗಳಿಗೆ ಒಳ್ಳೆ ಊಟ. ತುಂಬಾ ತಂಪಾಗಿ ಕೆಲಸ ಮಾಡ್ತದೆ ನಮ್ಮ ದಾಸವಾಳದ ಹೂವು. ಸೊ ಇದನ್ನ ಕಷಾಯ ಮಾಡಿಕೊಂಡು ಕುಡಿಬೇಕು ಅಂದ್ರೆ, ಸೊ ಬಿಸಿದನ್ನ ಬೇಯಿಸಿದ್ರೆ ಟೀ ಆಗತ್ತೆ, ಆಯ್ತಾ? ಸೊ ಬಿಸಿದು 1 ಅರ್ಧ ಕುಡಿದ್ಬಿಟ್ಟು ಇನ್ನು ಅರ್ಧ ಉಳಿಸ್ಕೊಂಡ್ರೆ, ಸೊ ಆಮೇಲೆ ಅದನ್ನೇ ನೀವು ಮಧ್ಯಾಹ್ನ ಕಿವಿಚ್ಕೊಂಡ್ರೆ ಪಾನ್ ಕಾಯ್ತದೆ. ಅಂದ್ರೆ ಈ ಬೇಸಿಗೆನಲ್ಲಿ ನಾವೆಲ್ಲ ಏನ್ ಮಾಡ್ತೀವಿ, ಪೋಟಕ್ಕಿಟ್ಟು ಎಲ್ಲ ಅಕ್ಕಪಕ್ಕ ಮನೆಯೆಲ್ಲ ಕಿತ್ಕೊಂಬಂದು ಪೋಟಕ್ಕೆ ಇಕ್ತೀವಿ, ತಗೊಂಡೋಗಿ ತಿಪ್ಪಿಗೆಸಿತೀವಿ. ದಯಮಾಡಿ ಇದನ್ನ ನಮ್ಮ ಆಹಾರದಲ್ಲಿ ಬಳಸೋದು ಆಗ್ಬೇಕು. ಸೊ ಇದು ತುಂಬಾ ಒಳ್ಳೆ ಕಷಾಯ ಆಗ್ತದೆ. ಸೊ ಬೆಳಿಗ್ಗೆ ಮಧ್ಯಾಹ್ನ ಮಾಡಿದ್ರೆ ಜ್ಯೂಸ್ ಕೂಡ ನಾವು ಮಾಡ್ಕೊಂಡು ತಿನ್ಲಿಕ್ಕೆ ಆಗತ್ತೆ. ಒಂದ್ ದಿವ್ಸ ಬಿಟ್ಟು ಕುಡಿದ್ರೆ ಅದನ್ನೇ ಟಾನಿಕ್ ಆಗತ್ತೆ ಒಂದಿನ ಬಿಟ್ರೆ. ಕೆಸದಂಟಿದೆಯಲ್ಲ, ವರ್ಷಕ್ಕೆ ಒಂದ್ಸಲಿನಾದ್ರೂ ತಿನ್ನಿ. ಸೊ ನಿಮ್ಮ ಜಠರನ ಕ್ಲೀನ್ ಮಾಡ್ತದೆ ಅಂತೇಳಿ. ಸೊ ನಮ್ಮ ಮನೆಯಲ್ಲಿ ಇಡ್ಲಿ ಮಾಡಿದ್ರೆ ನಾವೆಲ್ಲ ಇದನ್ನ ಬಟ್ಟೆ ಹಾಕಿತೀವಲ್ವ, ಬಟ್ಟೆ ಹಾಕಲ್ಲ ನೋಡಿ. ಸೊ ಇದು ಎಲೆ ಇದೆಯಲ್ಲ, ಸೊ ಎಲೆನ ಅದ್ರೊಳಗೆ ಇಟ್ಬಿಡ್ತೀವಿ ಅಷ್ಟೇ. ಇಡ್ಲಿ ಸರಿ ಅದ್ರ ಮ್ಯಾಗ ಬಿಟ್ಬಿಟ್ರೆ ಯಾವ ಬಟ್ಟೆನೂ ಬೇಕಿಲ್ಲ, ಎಲೆ ಸಮೇತ ನಾವು ಇಡ್ಲಿನ ತಿನ್ಲಿಕ್ಕೆ ಸಾಧ್ಯ ಆಗುತ್ತೆ. ಏನವ, ಇದು ಹೊಟ್ಟೆ ಒಳಗಡೆ ಎಲ್ಲವೂ ಕ್ಲೀನ್ ಮಾಡುವಂತ ಕೆಲಸನ ಸೊ ನಮ್ಮ ಕೆಸುವು ಮಾಡ್ತದೆ. ಇದು ಅಷ್ಟೇ ನೋಡಿ, 1 ಗಿಡ ಬೀಸ ಹಾಕಿದ್ರೆ ನಿಮ್ಗೆ ವರ್ಷ ಪೂರ್ತಿ ತಿನ್ನೋ ಒಟ್ಟು ಸೊಪ್ಪು ಸಿಗ್ತದೆ ಅಲ್ಲ. ನಾವು ಇದು ಎಂತದವ, ಚಾಕೋತ್ನೆ ಸೊಪ್ಪು. ಒಳ್ಳೆ ಮಳ್ಳು ತಿಂದಂಗೆ ಆಯ್ತದೆ, ಸಾಂಬಾರು ಅಂತ ಹೇಳ್ತಾರಲ್ವಾ. ಸೊ ಅಷ್ಟು ರುಚಿಯಾಗಿರ್ತದೆ. 1 ಗಿಡ ಇದ್ರೆ ಸಾಕು. ಸೊ ಮತ್ತೆ ನಾವು ಪದೇ ಗಿಡ ಹಾಕೋದ್ ಬೇಕಿಲ್ಲ. ಸೊ ಮತ್ತೆ ನಮ್ಗೆ ಅದೇ ಬೀಜ ಊದ್ರಿ ಅದೇ ಗಿಡಗಳಾಗಿ ನಮ್ಗೆ ಆಹಾರವನ್ನ ಕೊಡುವಂತ ಕೆಲಸ ಮಾಡ್ತವೆ ನಮ್ಮ ಯಾವುದು, ಚಕ್ಕೋತ್ನೆ ಸೊಪ್ಪು.